ಈ ಧ್ಯಾನ ಮಾಡಬೇಕು ಅಂತಂದರೆ ಒಂದು ಸ್ವಚ್ಛವಾದ ಜಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಂಡ ಜಾಗದಲ್ಲಿ ಕೂತ್ಕೋಬಾರ್ದು. ಒಂದೊಂದು ದಿವಸ ಒಂದೊಂದು ಜಾಗದಲ್ಲಿ ಕೂರಬಾರದು. ನೀವು ಯಾವ ಜಾಗವನ್ನು ಸೆಲೆಕ್ಟ್ ಮಾಡಿರ್ತೀರಾ ಆ ಜಾಗ ಪರ್ಮನೆಂಟ್ ಆಗಿ ನಿಮ್ಮದು. ಧ್ಯಾನ ಕೊಠಡಿ, ಧ್ಯಾನ ಕೊಠಡಿ. ಅದಕ್ಕೆ ನೀವು 1 ಲಕ್ಷ ಖರ್ಚು ಮಾಡಿ ಒಂದು ರೂಮ್ ಕಟ್ಟಿದ್ರೂ ಚಿಂತೆ ಇಲ್ಲ. ಅಥವಾ ನಿಮ್ಮ ಜಾಗದಲ್ಲಿರುವ ಒಂದು ಕೋಣೆಯನ್ನು ಅದಕ್ಕೆ ಅಂತ ಮುಡುಪಾಗಿಡುವುದು ತಪ್ಪಿಲ್ಲ. ಯಾವ ಧ್ಯಾನ ಕೊಠಡಿಯನ್ನು ನೀವು ರೆಕಗ್ನೈಸ್ ಮಾಡ್ತೀರಾ, ಐಡೆಂಟಿಫೈ ಮಾಡ್ತೀರಾ, ಅದು ನಿಮ್ಮ ಕೊಠಡಿ. ಯಾರು ಒಳಗಡೆ ಬರಂಗಿಲ್ಲ. ಯಾರು ಧ್ಯಾನ ಮಾಡ್ತಾರೆ ಅವರ ಮನಸ್ಸು ಎಷ್ಟು ಪವಿತ್ರವಾಗಿರುತ್ತೆ. ಆ ಪವಿತ್ರತೆ ಲೌಕಿಕ ಜೀವನದಲ್ಲಿ ಅದು ಹೆಂಡತಿ ಆಗಿರಲಿ, ಮಕ್ಕಳಾಗಿರಲಿ, ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ನಕಾರಾತ್ಮಕ ವಿಚಾರಗಳನ್ನು ಹೊಂದಿಕೊಂಡಿರುವ ಜನಗಳು ಧ್ಯಾನದ ಕೋಣೆಗೆ ಬರಬಾರದು. ಧ್ಯಾನದ ಕೋಣೆಯನ್ನು ಶುದ್ಧವಾಗಿ ಇಟ್ಕೋಬೇಕು. ದಿನನಿತ್ಯ ಕಸ ಗುಡಿಸಿ, ಸಾರಿಸಿ, ರಂಗೋಲಿ ಹಾಕಿ, ಊದಿನ ಕಡ್ಡಿ ಹಚ್ಚಿ, ಒಂದು ದೇವರ ಫೋಟೋನ ಇಟ್ಟು ಅದಕ್ಕೆ ದೀಪ ಹಚ್ಚಬೇಕು. ಎಳ್ಳೆಣ್ಣೆ ದೀಪ, ದುಡ್ಡು ಕೊಟ್ಟಿದ್ರೆ ತುಪ್ಪದ ದೀಪ ಹಚ್ಚಬಹುದು. ಎಳ್ಳೆಣ್ಣೆ ದೀಪ ಶ್ರೇಷ್ಠ. ಧ್ಯಾನ ಮಾಡಬೇಕಾದ್ರೆ ಆಸನವಿಲ್ಲದೆ ಮಾಡಬಾರ್ದು. ಆಸನ ಅಂದರೆ ಒಂದು ಬಟ್ಟೆ ಕೂತ್ಕೊಳ್ಳೋಕ್ಕೆ ಅಥವಾ ಚಾಪೆ. ಯೋಗ ಮ್ಯಾಟ್ ಓಕೆನಾ ಗುರುಗಳೇ? ಯೋಗ ಮ್ಯಾಟ್ ಅದು ರಬ್ಬರಿಂದ ಆಗಿದ್ದರೆ ಸರಿ ಹೋಗಲ್ಲ. ಚಾಪೆ ಅಥವಾ ಬಟ್ಟೆ ಶ್ರೇಷ್ಠ. ಜಿಂಕೆ ಚರ್ಮ ಒಳಗಾಕ್ಬಿಡ್ತಾರೆ, ಇಟ್ಕೊಂಡಿದ್ದೀರಿ ಹಿಂಗೆ ಗೊತ್ತಾದರೆ. ಆ ಕಾಲದಲ್ಲಿ ಹೇಳೋರು ಕೇಳೋರಿಲ್ಲ, ಎಲ್ಲ ಜಿಂಕೆ ಚರ್ಮ ಹಾಕ್ಕೊಂಡು ಮಡಿ ಕೂತ್ಕೊಂಡು ಮಾಡೋರು. ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಅದು. ಜಿಂಕೆ ಚರ್ಮ ಅಂದ್ರೆ ಪ್ರಾಣಿ ಹತ್ಯೆ ಮಾಡ್ದಂಗೆ ಆಗಲ್ವಾ ಗುರುಗಳೇ? ಹಾಕೊಂಡ್ರೆ ಅದು ದೋಷ ಅನ್ಸಲ್ವಾ? ನಾವಾಗಿ ಸಾಯಿಸಿ ಜಿಂಕೆ ಚರ್ಮನ ತೆಗೆದ್ರೆ ದೋಷ. ಸತ್ತೋಗಿರೋ ಜಿಂಕೆ ಚರ್ಮನ ತಗೊಂಡ್ರೆ ದೋಷವಲ್ಲ. ನಾವು ಚಾಪೆ ಹಾಕೊಳ್ಳೋದಕ್ಕೋಸ್ಕರ ಜಿಂಕೆನ ಸಾಯಿಸಿದ್ರೆ ತಪ್ಪು. ಜಿಂಕೆ ತಾನಾಗೆ ಸತ್ತೋಗಿರುತ್ತೆ, ಅದರ ಚರ್ಮನ ಮಾರ್ತಾರೆ, ದುಡ್ಡಿದ್ರೆ ತಗೊಳ್ಳಿ, ಆದರೆ ಒಳಗೋಗಿ. ಅದಕ್ಕೆ ಒಂದು ಬಟ್ಟೆ ಅಥವಾ ಚಾಪೆ ಸಾಕು. ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕು, ಉತ್ತರ ದಿಕ್ಕು ಮುಖ ಮಾಡಿ ಕೂತ್ಕೋಬೇಕು. ಪದ್ಮಾಸನ, ಅರ್ಧ ಪದ್ಮಾಸನ, ಸಿದ್ಧಾಸನ, ಸುಖಾಸನ. ಸುಖಾಸನ ಅಂದರೆ ಚಕ್ಕಂಬಟ್ಲ. ಇದು ಯಾವುದು ಆಗೋದಿಲ್ಲ ಗುರುಗಳೇ. 25 ವಯಸ್ಸಿಗೆ ಮಂಡಿ ನೋವು, ಬೆನ್ನು ನೋವು, ಕತ್ತು ನೋವು, ಚೇರಾಸನ. ಇದು ನಾವು ಕೊಟ್ಟಿರೋ ಒಂದು ಆಸನ. ನಿಮಗೆ ಯಾವ ಯೋಗದಲ್ಲೂ ಇಲ್ಲ. ನಾವು ನಿಮಗೆ ಕೊಡ್ತಾ ಇದ್ದೀವಿ ಚೇರಾಸನ. తెలుగుని కాదే ఊరికే ఉండేదానికి ఊగిలాడేది మేలు. ಊರಿಕೆ ఉండేదానికి ಊಗಿಲಾಡೇದು ಮೇಲು. ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಆ ಕಡೆ ಈ ಕಡೆ ಓಡಾಡೋದು ಶ್ರೇಷ್ಠ. ಹಾಗೆ ಏನು ಮಾಡೋಕ್ಕಾಗಲ್ಲಪ್ಪ, ಬೆನ್ನು ನೋವು, ಮಂಡಿ ನೋವು, ತಲೆನೋವು ಅಂತ ನೀವು ತಪ್ಪಿಸ್ಕೊಳ್ಳೋಂಗಿಲ್ಲ. ಆಯ್ತಪ್ಪ, ಚೇರಲ್ಲಿ ಕೂತ್ಕೋ. ಮಲ್ಕೊಂಡು ಮಾಡ್ಬೋದಾ? ಇಲ್ಲ. ಹಾಸಿಗೆ ಮೇಲೆ ಮಾಡ್ಬೋದಾ? ಇಲ್ಲ. ಪವಿತ್ರ ರೂಮು, ಧ್ಯಾನದ ಕೊಠಡಿಯಲ್ಲೇ ಮಾಡಬೇಕು. ಶ್ರೇಷ್ಠವಾದ ಟೈಮು ಬ್ರಾಹ್ಮಿ ಮುಹೂರ್ತ, ಗೋಧುಳಿ ಲಗ್ನ. ಬ್ರಾಹ್ಮಿ ಮುಹೂರ್ತ, ಗೋಧುಳಿ ಲಗ್ನ ಹೆಚ್ಚೆಚ್ಚು ಪ್ರಪಂಚ ಶಕ್ತಿ ಭೂಮಿಯನ್ನು ಮುಟ್ಟುವ ಸಮಯ. ಆಧ್ಯಾತ್ಮಕ್ಕೆ ಕರೆಕ್ಟಾದ ಪಕ್ವವಾದ ಸಮಯ. 3:30ಯಿಂದ 6:30 ಸೂರ್ಯ ಹುಟ್ಟೋದ್ರೊಳಗಡೆ ಬೆಳಗ್ಗೆ. 4:30ಯಿಂದ 6:30 ಸೂರ್ಯ ಅಸ್ತಮನ ಆಗೋದ್ರ ಒಳಗಡೆ. ಮಧ್ಯಾಹ್ನ 12:30ಯಿಂದ 1:30 ಬಿಫೋರ್ ಊಟ, ಖಾಲಿ ಹೊಟ್ಟೆ. ಆ ಟೈಮಲ್ಲೂ ಕೂಡ ಮಾಡಬಹುದು. ಈ ಯಾವ ಟೈಮ್ಗಳು ನಂಗೆ ಅಡ್ಜಸ್ಟ್ ಆಗ್ತಿಲ್ಲ, ತಪ್ಪಿಸ್ಕೊಳಂಗಿಲ್ಲ. ಯಾವ ಟೈಮ್ ಆಗುತ್ತೋ ಅವಾಗ ಮಾಡಿ. ಇದು ನಾವು ನಿಮಗೆ ಕೊಡೋದು, ಯಾವ ಯೋಗದಲ್ಲೂ ಇಲ್ಲ. ಹಿಂಗೆ ಮಾಡಬೇಕು ಅಂತಿದೆ, ನಾವು ನಿಮಗೆ ಹೇಳ್ಕೊಡ್ತೀವಿ ಹೆಂಗೋ ಬದುಕೊಳ್ಳಿ ಪಾಪ ಅಂತ. ಟೈಮ್ ಸಿಕ್ಕಿದಾಗ ಮಾಡಿ. 100 ಮಾರ್ಕ್ ತೆಗೆದ್ರು ಪಾಸೆ,
35 ತೆಗೆದರೂ ಪಾಸೆ, 50 ತೆಗೆದರೂ ಪಾಸೆ. 100 ಮಾರ್ಕಿ ಏಟ್ ಹಾಕಕ್ಕಾಗ್ಲಿಲ್ವಾ? ಪರವಾಗಿಲ್ಲ, ಮನೇಲಿ ಕೂತ್ಕೋಬೇಡಿ, 35 ತೆಗೆದು ಪಾಸ್ ಮಾಡಿ. ಏರೋಪ್ಲೇನಲ್ಲಿ ಹೋಗಕ್ಕಾಗ್ಲಿಲ್ವಾ? ಪ್ಯಾಸೆಂಜರ್ ಟ್ರೈನಲ್ಲಿ ಹೋಗಿ. ನಿಧಾನ ಆದರೂ ದಳ ತಲುಪುತ್ತೀರ. ಮಾಡದೆ ಮಾತ್ರ ಇರಬೇಡಿ, ಟ್ರೈನ್ನಲ್ಲಿ ಕೂರದೆ ಮಾತ್ರ ಇರಬೇಡಿ, ಕೂರಲೇಬೇಕು. ತಪಸ್, ಖಾಲಿ ಹೊಟ್ಟೆ ಇರಬೇಕು. ಧ್ಯಾನ ಮಾಡೋದ್ರ ಬದಲು ಒಂದು ವ್ಯಾಯಾಮ ಮಾಡಿರಬೇಕು. ಬಾಡಿ ಮೈಂಡ್ ರಿಲ್ಯಾಕ್ಸೇಷನ್ ಶವಾಸನ ಮಾಡಿರಬೇಕು. ಶವಾಸನ ಮಾಡಿದ್ರೆ ತಲೆಯಿಂದ ಪಾದದ ತನಕ ಪಾಠ ನೋಡ್ಕೊಂಬರೋದು, ಮಲ್ಕೊಂಡ್ಬಿಡೋದು. ಒಂದು ಚಾಪೆ ಹಾಕಿ ಕಣ್ಣು ಮುಚ್ಚಿಕೊಂಡು ತಲೆಯಿಂದ ಹಿಡಿದು ಕಾಲು ಪಾದದಲ್ಲಿರುವ ಉಗುರು ತನಕ ಪಾಠ ನೋಡ್ಕೊಂಬರೋದು. 10 ನಿಮಿಷ ಆಗುತ್ತೆ. ಆ 10 ನಿಮಿಷಗಳು ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿಬಿಟ್ರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ರಿಲ್ಯಾಕ್ಸೇ ಇಲ್ಲ, 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಶವಾಸನ ಮಾಡಿದಾಗ ನಿಮ್ಮ ಮೈಂಡು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗೋಗುತ್ತೆ. ಬಾಡಿ ಜೊತೆಗೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಒಂದು ವಿಡಿಯೋ ಇದೆ, ಕಳಿಸ್ಕೊಡ್ತೀನಿ, ನೋಡಿಕೊಂಡು ಅಭ್ಯಾಸ ಮಾಡಿ. ಅದಾದ ಮೇಲೆ ಒಂದು ಸಣ್ಣ ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ. ಎಲ್ಲ ಪ್ರಾಣಾಯಾಮಗಳನ್ನು ಮಾಡೋದಕ್ಕೆ ಟೈಮ್ ಇಲ್ವಾ? ಪರವಾಗಿಲ್ಲ, ಪ್ರತಿಯೊಂದು ನನ್ನ ಹತ್ರ ಬಂದರೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ನನ್ನ ಹತ್ರ ಗುರು ಯಾರು ನಿಮಗೆ ಸಿಗಲ್ಲ. 35 ಮಾರ್ಕ್ ನೀವು ತೆಗೆದರೂ ಕೂಡ ನಿಮಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ ನಾನು. ಗುರು ಶಿಷ್ಯ ಪಾಸ್ಟ್. ನಾಡಿ ಶುದ್ಧಿ ಒಂದೇ ಮಾಡಿದ್ರು ಸಾಕು. 15 ಸೈಕಲ್, ಒಂದು ವಾಕಿಂಗು ಅಥವಾ ವ್ಯಾಯಾಮ ಅಥವಾ ಒಂದು ಬಾಡಿ ಮೈಂಡ್ ರಿಲ್ಯಾಕ್ಸೇಷನ್ ಶವಾಸನ, ಒಂದು ಪ್ರಾಣಾಯಾಮ, ಆಮೇಲೆ ಧ್ಯಾನ. ಇಷ್ಟ ಆಗಬೇಕು. ಮತ್ತೆ 2 ಮೂಗಿನ ಹೊಳ್ಳೆನಲ್ಲಿ ಗಾಳಿ ಬರಬೇಕು. 2 ಮೂಗಿನ ಹೊಳ್ಳೆನಲ್ಲಿ ಗಾಳಿ ಬರುವಾಗ ಮಾತ್ರ ಧ್ಯಾನದ ಅಭ್ಯಾಸವನ್ನು ಶುರು ಮಾಡಬೇಕು. ಇದು ಬೇಸಿಕ್ ಪ್ರಿನ್ಸಿಪಲ್ಸು. ಧ್ಯಾನ ಮಾಡಿ ಅರ್ಧ ಗಂಟೆ ನೀರು ಕುಡಿಬಾರ್ದು, ಸ್ನಾನ ಮಾಡಬಾರ್ದು, ಕೈಕಾಲು ತೊಳಿಬಾರ್ದು, ಕಾಫಿ ಟೀ ಕುಡಿಬಾರ್ದು, ಯಾವಾಗಲೂ ಅಲ್ಲ. ಧ್ಯಾನ ಮಾಡಿ ಅರ್ಧ ಗಂಟೆ ಆದಮೇಲೆ. ಯಾಕೆ ಅಂತ ಗೊತ್ತಾಗಲಿಲ್ಲ ಗುರುಗಳು. ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರಪಂಚ ಶಕ್ತಿ ಸೇರಿರುತ್ತೆ. ನೀವು ಡೈಲ್ಯೂಟ್ ಮಾಡಿಬಿಟ್ರೆ ಎಲ್ಲ ಕರ್ಕೋಗುತ್ತೆ. ತಿರುಗಿ ನಾರ್ಮಲ್ ಮನುಷ್ಯ ಆಗ್ಬಿಡ್ತೀರಾ, ಎಮ್ಮೆ ಕತ್ತೆ ಕುರಿ ನಾಯಿ ತರ. ಮುಂಚಿತವಾಗಿ ಸ್ನಾನ ಮಾಡಬೇಕು, ಮಾಡಿ ಅನಂತರ ಮಾಡಿದ್ರೆ ಆಗುತ್ತಲ್ಲ ಗುರುಗಳೇ? ಸ್ನಾನ ಮಾಡಬೇಕು ಅನ್ನೋದಿಲ್ಲ. ಈಶ್ವರ ಎಲ್ಲಿ ಸ್ನಾನ ಮಾಡ್ದ? ಸೀರಿಯಲ್ ಬರ್ತಾ ಇದ್ರೆ ನೋಡಿ, ಬರೀ ಕೊಳಕ ಈಶ್ವರ. ಏನ್ರಿ ದೇವ್ರನ್ನ ಆಡ್ತೀರಾ? ರಮಣ ಮಹರ್ಷಿಗಳು ಸ್ನಾನವೇ ಮಾಡಿದ್ದಿಲ್ಲ. ಎಷ್ಟೋ ಸನ್ಯಾಸಿಗಳು ತಿಂಗಳಾನುಗಟ್ಟಲೆ ಸ್ನಾನ ಮಾಡಲ್ಲ. ಇಲ್ಲಿ ಹೊರ ಸ್ವಚ್ಛತೆಗಿನ್ನ ಒಳ ಸ್ವಚ್ಛತೆ ಬೇಕು. ಒಳ ಸ್ವಚ್ಛತೆಗೆ ಇಂಪಾರ್ಟೆಂಟ್. ಯಾವ್ದೋ ಒಂದು ತಮಿಳ್ನಾಡಲ್ಲಿ ಒಂದು ಯಾರೋ ಒಬ್ರದ್ದು ಸಿದ್ಧಾರ್ಥ ಹೇಳಿದ್ರಿ, ಕೊಳಕು ಅಂತ ಅವ್ರ ಹೆಸರು ಇತ್ತೇನೋ, ಮುಂದೆ ಹೆಸರು ಅಳುಕು ಸಿದ್ಧರ್, ಅಳುಕು ಮೂಟ ಸಿದ್ಧರ್. 5 ವರ್ಷದಿಂದ ನಿಮ್ ಮೈಸೂರಲ್ಲಿ ಮೀಟ್ ಆದಾಗ ಹೇಳಿದ್ರಿ. ಅಳುಕು ಮೂಟ ಸಿದ್ಧರ್ ಅವರ ಹೆಸರು. ಅವರು ಕೊಳಕರು. ಈಗ ಒಂದು ಹೆಂಗ್ಸಿದ್ದಳ ತಿರುವಣ್ಣಾಮಲೆಯಲ್ಲಿ, ಬರೀ ಗಲೀಜು. 5 ವರ್ಷ ಆದ್ರೂ ಬಟ್ಟೆ ಹೋಗ್ಯಲ್ಲ, ಒಳ್ಳೆ ಜಿಗಿಟು ಬಟ್ಟೆ. ಆ ಅಮ್ಮ ಸಿದ್ಧರ ಹೆಂಗ್ಸು. ಕೂದಲು ಅಂದ್ರೆ ಇದು ಕೊಟ್ಟೋಗ್ತಾಳೆ ಸಮಾಧಿಗೆ, ಬಾಯಿ ಬಂದಂಗೆ ಉಗಿತಾಳೆ ಜನಗಳು. ಈಗ ಇದ್ದಾರೆ, ಇದು ಅವ್ರಿಗೆ 60 ವರ್ಷ ಏನೋ, 60-70 ವರ್ಷ ಇರಬೇಕು. ಇವಾಗ ಧ್ಯಾನ ಆದ್ಮೇಲೆ ಬಾಯಾರಿಕೆ ಆಗತ್ತಲ್ಲ, ಅವಾಗ್ಲೂ ಕುಡಿಯಂಗಿಲ್ವಾ ಗುರುಗಳೇ ನೀರ್ನ?